ಹಾಯ್ ಎಲ್ರಿಗೂ ನಮಸ್ಕಾರ. ಚಕ್ಲಿ ರೆಸಿಪಿ ಶೇರ್ ಮಾಡಿ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡಿದೀರಾ, ಹಾಗೆ DM ಕೂಡ ಮಾಡಿದೀರಾ. ಈ ರೆಸಿಪಿ ಬಂದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು. ನಾನು ಇವಾಗ ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಈಗ 1 ಸ್ಪೂನ್ ಜೀರಿಗೆ ಮತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದ್ದೀನಿ. ಜೀರಿಗೆ ಮತ್ತೆ ಸಾಲ್ಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಒಂದು 4 ಸ್ಪೂನ್ ತುಪ್ಪನ ಬಿಸಿ ಮಾಡಿ ಹಿಟ್ಟಿಗೆ ಹಾಕೊಂತಾ ಇದ್ದೀನಿ. ಫ್ರೆಂಡ್ಸ್, ತುಪ್ಪ ಹಾಕೊಂಡ್ಮೇಲೆ ಕೈನಲ್ಲೇ ನೀಟಾಗಿ ಕಲಸ್ಕೊಬೇಕು. ಬಿಸಿ ತುಪ್ಪ ಹಾಕೊಂಡಿರ್ತೀರಾ, ನೋಡ್ಕೊಂಡು ಕಲಸ್ಕೊಬೇಕು. ಸೊ ಈಗ ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ ಒಂದು 3/4 ಭಾಗ ಉದ್ದಿನ ಬೇಳೆನ ತಗೊಂತಾ ಇದ್ದೀನಿ. ಇದರಲ್ಲಿ ಒಂದು 2 ಸ್ಪೂನ್ ಅಷ್ಟೇನೆ ನಾನು ಹೆಸರು ಬೇಳೆ ಆ್ಯಡ್ ಮಾಡಿದ್ದೀನಿ. ಸೊ 3/4 ಭಾಗ ಕಾಳುಗಳನ್ನ ಬೇಯಿಸ್ಕೊಂಡು ರುಬ್ಕೊಂಡು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಬ್ಬಿದ ಪೇಸ್ಟ್ನ ಹಾಕೊಂಡು ಕಲಸ್ಕೊತಿರ್ತೀವಲ್ಲ, ಬೇಕು ಅಂದರೆ ಬಿಸಿನೀರು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಕಲಸ್ಕೋಬಹುದು. ಫೈನಲಿ ಚಕ್ಲಿ ಹಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ಇನ್ನೇನಿಲ್ಲ, ಚಕ್ಲಿ ಮೇಕರ್ ತಗೊಂಡು ಚಕ್ಲಿನ ಒತ್ಕೊಂಡು ಎಣ್ಣೆಲಿ ಕರೆದ್ರೆ ಚಕ್ಲಿ ರೆಡಿ.